ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಪ್ಲೇನ್ ರೊಟ್ಟಿ ಕೂಡ ಮಾಡ್ಕೋಬೋದು ಇದಕ್ಕೆ. ನಾನಿಲ್ಲಿ ಮಸಾಲ ರೊಟ್ಟಿ ಮಾಡಿದ್ದೀನಿ ಮಕ್ಳಿಗೋಸ್ಕರ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ, ಬೇರೆ ತರಕಾರಿಯಲ್ಲಿ ತಿನ್ನಲ್ಲ. ಇದಕ್ಕಾದರೆ ಎಲ್ಲ ರೀತಿ ಸೊಪ್ಪು ತರಕಾರಿ ಹಾಕಿರ್ತೀವಿ, ಹಾಗಾಗಿ ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು 1/4 kg ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ತೊಳೆದು ಇಟ್ಕೋತಾ ಇದ್ದೀನಿ. ಏಕೆಂದರೆ ಈಗಿನ ಕಾಲದಲ್ಲಿ ಎಲ್ಲ ತರಕಾರಿಗೂ ಔಷಧಿ ಹಾಕಿರ್ತಾರೆ, ಹಾಗಾಗಿ ಚೆನ್ನಾಗಿ ತೊಳೆಯೋದು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ತೊಳೆದು ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ನಾನು ಒಂದು 2 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪು ಹಾಕಿ ಹುರ್ಕೋಬೇಕು. ಮತ್ತು ಒಂದು 4 ಸ್ಪೂನಷ್ಟು ಕೊಬ್ಬರಿ, ಇದ್ರ ಜೊತೆಗೆ ಸ್ವಲ್ಪ ಎಳ್ಳು, ಒಂದು 1.5 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಪ್ಪು ಎಳ್ಳಿದ್ರು ಕೂಡ ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಿದ್ರೆ ನೀವು ಹುಚ್ಚೆಳ್ಳು ಕೂಡ ಹಾಕೋಬೋದು. ಹೀಗೆ ಹುರಿಬೇಕಾದ್ರೂ ಹುಚ್ಚೆಳ್ಳು ಕೂಡ ಸೇರಿಸ್ಕೊಂಡು ನಾವು ಹುರ್ಕೋಬೋದು. ಇದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪ ಹಾಕಿ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದ್ರಲ್ಲಿ ಬಾಡಿಸ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋ ಅಂಥದ್ದು, ಮತ್ತು ಒಂದು ಹುಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ನಾನು ಇಲ್ಲಿ ಸಿಪ್ಪೆಯನ್ನು ತೆಗೆದು ಹಾಕ್ಕೊತಾ ಇದ್ದೀನಿ. ಒಂದು 5-6 ಹೆಸಳಿದೆ. ಇದಿಷ್ಟನ್ನು ನಾನು ಫಸ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಸ್ವಲ್ಪ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ. ಇದನ್ನು ಹೀಗೆ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷದಷ್ಟು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೀವು ಇದನ್ನು ಹಾಗೆ ಹುರಿದೇನೂ ಕೂಡ ಹಾಗೆ ಎಲ್ಲ ಮಸಾಲಾನ ಹಾಕಿ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ನಾನು ಇನ್ನೊಂದು 2 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಇದೇನು ಜಾಸ್ತಿ ಹೊತ್ತು ಹುರಿಯೋದು ಬೇಡ ಫ್ರೆಂಡ್ಸ್. ಒಂದು 2 ನಿಮಿಷ ಬಾಡಿಸ್ಕೊಂಡು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಒಂದು 1/4 ಇಂಚಷ್ಟು ಹುಣಸೆಹಣ್ಣು ಹಾಕಿ ರುಬ್ಕೋತಾ ಇದ್ದೀನಿ. ಇಲ್ಲಿ ನಾನು ನೆನೆಸಿಟ್ಟಿದ್ದಂಥದ್ದು ಬದನೆಕಾಯಿನ 1-2 ಸಲ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದು ರುಬ್ಬಿರೋ ಅಂಥ ಇದಕ್ಕೆ ನಾನು ಆವಾಗಲೇ ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಮಸಾಲ, 1-2 ಸ್ಪೂನಷ್ಟು ಮಸಾಲ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರಬೇಕು ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿ ನಾನು ಹಾಕೋತಾ ಇದ್ದೀನಿ. ಇದನ್ನು ಆವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಒಳಗೆ ನಾನು ತುಂಬಿಟ್ಕೋತಾ ಇದ್ದೀನಿ. ಬದನೆಕಾಯಿ ನಾನಿಲ್ಲಿ ತುಂಬ ಸಣ್ಣದಾಗಿರೋಂಥದ್ದು, ಎಳೆದಾಗಿರೋಂಥ ತೊಗೊಂಡಿದ್ದೀನಿ. ನೀವು ನಿಮ್ಮ ಅನುಕೂಲ ನೋಡಿ ತೊಗೊಳ್ಳಿ. ನಾನು ಇಲ್ಲಿ ದಪ್ಪದಾಗಿ ತೊಗೊಂಡಿಲ್ಲ, ಯಾಕೆಂದರೆ ಅದರೊಳಗೆ ಬೀಜ ಎಲ್ಲ ದಪ್ಪ ದಪ್ಪ ಆಗಿಬಿಟ್ಟಿರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಮತ್ತು ಬೇಯಲಿಕ್ಕೂ ಅಷ್ಟೇ, ಮಸಾಲ ಎಲ್ಲ ಒಳಗೆ ಹಿಡಿದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದಾದರೆ ಬೇಗ ಮಸಾಲ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ನಾನು ಸಣ್ಣದಾಗಿರೋಂಥ ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಒಳಗಡೆ ಹುಳ ಏನಾದರೂ ಇದೆಯಾ ಅಂತ. ಸ್ಟಫಿಂಗು ಅಷ್ಟೇ, ಸ್ವಲ್ಪ ಜಾಸ್ತಿಯಾಗಿ ಸ್ಟಫ್ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಸ್ಟಫ್ ಮಾಡಿಕೊಂಡು ಮಿಕ್ಕಿರೋದನ್ನು ಏನು ವೇಸ್ಟ್ ಮಾಡೋದು ಬೇಡ. ಇದನ್ನು ಆಮೇಲಿಂದ ನಾವು ಅದ್ರ ಮಸಾಲೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ನಾನಿಲ್ಲಿ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಹೆಸರಲ್ಲೇ ಇದೆ ಎಣ್ಗಾಯಿ ಅಂತ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಇದನ್ನು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷದಷ್ಟು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಮುಚ್ಚಿ ಕೂಡ ಬೇಯಿಸ್ಕೋಬೋದು, ಆದರೆ ಸ್ವಲ್ಪ ಅದು ಎಣ್ಣೆಯಲ್ಲೇ ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಮಸಾಲ ಎಲ್ಲ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಬೆಂದರೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಅದನ್ನು ತಿರುವಾಗ್ತಾ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಹೊತ್ತು ಮುಚ್ಚಿ ಕೂಡ ಬೇಯಿಸ್ಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ ರೊಟ್ಟಿ ಮಾಡೋದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಅನ್ನವನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಚೆನ್ನಾಗಿ ಕೂಗಿಸ್ಕೊಂಡಿರೋ ಅನ್ನ ಆದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ 1-2 ರೌಂಡು ಆಡಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ನೆನೆಸಿಟ್ಟಿರೋಂಥ ಕಡಲೆಬೇಳೆ
ಒಂದೆರಡು ಸ್ಪೂನಷ್ಟು. ನಾನಿಲ್ಲಿ ಒಂದು ಸ್ವಲ್ಪ ಸೊಪ್ಪುಗಳನ್ನು ಹಾಕೋತಾ ಇದ್ದೀನಿ. ನೀವು ನಿಮ್ಮ ಚಾಯ್ಸ್ ಸೊಪ್ಪನ್ನು ಹಾಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಗೆಡ್ಡೆಕೋಸನ್ನು ಕೂಡ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಮತ್ತು ಈರುಳ್ಳಿ. ಇದಕ್ಕೇನು ಇಷ್ಟೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತರಕಾರಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡ್ರೆ ಆಗುತ್ತೆ. ಇಲ್ಲಿ ಹಾಗೆಯೇ ಬದನೆಕಾಯಿನ ಸ್ವಲ್ಪ ಹಾಗೆಯೇ ತಿರ್ವಾಕೊಳ್ತಾ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಜೊತೆಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ರೊಟ್ಟಿ ಇದು ಎರಡು ಸ್ಪಾಂಟೇನಿಯಸ್ಸಾಗಿ ಮಾಡ್ಕೊತಾ ಇದ್ದೀನಿ. ಬೆಳಗಿನ ತಿಂಡಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎರಡನ್ನೂ ಜೊತೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ನಾನು ಇಲ್ಲಿ ಬಿಸಿನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಅನುಕೂಲ ತಣ್ಣೀರಲ್ಲೇ ಕಲಿಸ್ಕೊತೀನಿ ಅಂದರೆ ಕಲಿಸ್ಕೋಬೋದು. ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ, ತಿನ್ನಲಿಕ್ಕೂ ಸ್ಮೂತಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಿಸಿನೀರಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಮೆದುವಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಬಿಸಿನೀರನ್ನ ಹಾಕೋತಾ ಅದನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಬಿಸಿನೀರಾದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೋದು. ನೋಡಿಕೊಂಡು ಕಲಿಸ್ಕೊಳ್ಳಿ, ನಿಮಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ನೋಡಿ. ಈ ಥರ ಇಷ್ಟು ಸಾಫ್ಟಾಗಿರಬೇಕು ಅದು ಹಿಟ್ಟು. ಹಾಗೆ ಇಲ್ಲಿ ಮಸಾಲ ಕೂಡ ನಾನು ಅದರೊಳಗೆ ಹಾಕ್ಕೊಂಡಿದ್ದೀನಿ, ಸ್ಕಿಪ್ ಕಟ್ಟಾಗಿದೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಜಾರಿಗೆ ನೀರನ್ನು ಹಾಕಿ ನಾನು ಅದಕ್ಕೆ ಬೆರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಕೊಳ್ಳಿ, ತೆಳುವಾಗಿ ಮಾಡ್ಕೋಬೇಡಿ, ಜಾಸ್ತಿ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಯಾಕೆಂದರೆ ತೆಳು ಆದರೆ ಇದು ಅಷ್ಟು ರುಚಿ ಕೊಡಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಆವಾಗಲೇ ಮಿಕ್ಕಿರುವಂಥ ಎಳ್ಳು ಮತ್ತು ಇದ್ರದ್ದು ಮಿಕ್ಸ್ ಇತ್ತಲ್ಲ, ನಾನು ಈರುಳ್ಳಿ ಹಾಕಿ ಕಲಿಸ್ಕೊಂಡಿದ್ದು, ಅದನ್ನು ನಾನು ಇದರೊಳಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ 1 ಸ್ಪೂನಷ್ಟು ನಾನು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ಇನ್ನೇನು ಇಳಿಸೋದು ಒಂದು 5 ನಿಮಿಷ ಅನ್ಬೇಕಾದ್ರೆ ಬೆಲ್ಲ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲಿಂದ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಷ್ಟೇ, ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವೇನು ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇದ್ರ ಜೊತೆನೇ ತಿನ್ನಬೇಕು ಅಂತೇನಿಲ್ಲ. ಚಪಾತಿ, ದೋಸೆ, ವೈಟ್ ರೈಸ್ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಬಟ್ಟೆ ಮೇಲೆ ತಟ್ಕೋತಾ ಇದ್ದೀನಿ ರೊಟ್ಟಿನ. ನೀವು ನೋಡಿ ಫ್ರೆಂಡ್ಸ್, ನಿಮಗೆ ಬಟ್ಟೆಯಲ್ಲಿ ತಟ್ಟೋದಕ್ಕೆ ಇಷ್ಟ ಆಗಲ್ಲ ಅಂದರೆ ನಾವು ಯೂಶ್ವಲಿ ಬಟ್ಟೆಯಲ್ಲೇ ತಟ್ಟೋದು. ನಮ್ಮ ತಾಯಿಯವರು ಬಟ್ಟೆಯಲ್ಲೇ ತಟ್ಟೋದು, ನಾನು ಕೂಡ ಬಟ್ಟೆ ಮೇಲೆ ತಟ್ಟೋದು. ನೀವು ಬೇಕಿದ್ದರೆ ಇದನ್ನು ಬಟರ್ ಪೇಪರ್ ಮೇಲೂ ತಟ್ಬೋದು, ಅಥವಾ ಓವೆನ್ದು ಶೀಟ್ ಬರುತ್ತಲ್ಲ, ಬೇಕಿಂಗ್ ಶೀಟು, ಅದ್ರ ಮೇಲೆ ಕೂಡ ನೀವು ಇದನ್ನು ತಟ್ಕೋಬೋದು. ನಮಗೆ ಬಟ್ಟೆಯಲ್ಲಿ ಈಸಿ ಅನಿಸುತ್ತೆ, ಮತ್ತು ಎಷ್ಟು ತೆಳುಗೆ ಬೇಕಿದ್ರೂ ನಾವು ತಟ್ಕೋತೀವಿ. ನಮ್ಮದು ಅದರಲ್ಲೇ ತಟ್ಟಿ ಅಭ್ಯಾಸ ಇದೆ, ಹಾಗಾಗಿ ಅದರಲ್ಲೇ ತಟ್ಕೋತಾ ಇದ್ದೀವಿ ಫ್ರೆಂಡ್ಸ್. ಕಾವಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಇಲ್ಲಿ ಬಟ್ಟೆನ ಅದ್ರ ಮೇಲೆ ಹಾಕಿ ಕೈಯಿಂದ 1-2 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆರಾಮ್ಸೆ ಬರುತ್ತೆ. ಬಟ್ಟೆ ಮೇಲೆ ಒಂಚೂರು ಅಂಟಲ್ಲ ಫ್ರೆಂಡ್ಸ್. ನೋಡಿ, ಬೇಕಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮತ್ತು ಎಷ್ಟು ತೆಳುಗೆ ಬೇಕಿದ್ರೂ ತಟ್ಕೋಬೋದು. ಅಂದರೆ ಇದೆಲ್ಲ ತರಕಾರಿ, ಕಡಲೆಬೇಳೆ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತೆಳುಗೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಪ್ಲೇನ್ ರೊಟ್ಟಿ ಮಾಡಿದಾಗಂತೂ ತುಂಬ ತೆಳುಗೆ ತಟ್ಕೋಬೋದು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಮತ್ತು ಮುಚ್ಚಿಟ್ಟು ಬೇಯಿಸ್ಕೊತೀನಿ. ಹಾಗೆ ತೆಗೆದಿಟ್ಟು ಬೇಯಿಸಿದ್ರೆ ಮೇಲೆಲ್ಲ ಹಿಟ್ಟಿಟ್ಟು ಥರ ಹಾಗೆ ಅದು ಬೇಯಲ್ಲ ಚೆನ್ನಾಗಿ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಏನಪ್ಪ ಇವರು ಇಷ್ಟೊಂದು ತುಪ್ಪ ಹಾಕ್ತಾರೆ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗೆ ರೊಟ್ಟಿ ಗೊಜ್ಜು ಹಚ್ಕೊಂಡೆ ಹಾಗೆ ರೊಟ್ಟಿಯನ್ನು ತಿಂದರು ಬೇಡ, ಅವರಿಗೆ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೋತೀನಿ ಫ್ರೆಂಡ್ಸ್. ಹಾಗಾಗಿ ಅಷ್ಟೇ, ಸ್ವಲ್ಪ ತುಪ್ಪವನ್ನು ಮೇಲೂ ಕೂಡ ಹಚ್ಕೊಂಡು ನಾನು 2 ಸೈಡೂ ಚೆನ್ನಾಗಿ ರೋಸ್ಟ್ ಆಗೋ ಥರ ನಾನು ಇಲ್ಲಿ ಸುಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಇವತ್ತಿನ ಮಾತು, ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಎಲ್ಲವೂ ಸುಂದರವಾಗಿ ಕಾಣಿಸುತ್ತೆ. ಅದೇ ರೀತಿ ನಾವು ದುರಾದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಅಷ್ಟೇ ನಮ್ಮನ್ನು ಹಾಳು ಮಾಡೋವಂಥ ದೃಷ್ಟಿಯಲ್ಲೇ ಕಾಣಿಸುತ್ತೆ. ಹಾಗಾಗಿ ನಾವು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.